ಹೌದು. ಸರ್ಪಭೂಷಣ ಶಿವಯೋಗಿಗೆ ರಚಿತವಾದ ಸಂಸ್ಕೃತ ಭಾಷೆಯ ಜ್ಞಾನ ಶತಕ ಗ್ರಂಥ. ಈ ಗ್ರಂಥದಲ್ಲಿ ಇಂದಿನ 27ನೆಯ ಶ್ಲೋಕದಲ್ಲಿ ಜೀವನಿಗೆ ಅಜ್ಞಾನದಿಂದ ದುಃಖ ಪಡುತ್ತಾನೆ. ಕಾರಣ ಏನು ಅಂದ್ರೆ ವೇಷ ವಿಭ್ರಾಂತ ನಟನಂತೆ ಅಥವಾ ವಿಸ್ಮೃತಿ ಕಂಠ ಆಭರಣ ನ್ಯಾಯದಂತೆ ಅಂತ ಹೇಳಿ ದಶಮ ಪುರುಷನ ದೃಷ್ಟಾಂತವನ್ನು ಕೊಟ್ಟು ಹೇಳಿದರು. ತನ್ನ ತಾನು ಮರೆತ ಕಾರಣಕ್ಕಾಗಿ ತನಗೆ ದುಃಖವಾಯಿತು. ತನ್ನ ಅರಿವು ತನಗೆ ಯಾವಾಗ ಬಂತು ಪುನಃ ಆನಂದವಾಯಿತು. ದುಃಖಕ್ಕೆ ಕಾರಣ ಏನು ಅಂದ್ರೆ ತನ್ನನ್ನ ತಾನು ಮರೆತ ಕಾರಣ ಅಂತ ಹೇಳಿ ಯಾವ ಸ್ವರೂಪ ವಿಸ್ಮೃತಿಯಿಂದ ಜಗತ್ತಿನ ಜೀವಿಗಳು ದುಃಖಕ್ಕೆ ಗುರಿಯಾದರೆಂದು ಹೇಳಿದರು. ಜಗತ್ತಿನ ಇದೇ ಪ್ರಕಾರವಾಗಿ ಎಲ್ಲಾ ಜೀವಿಗಳು ತಮ್ಮ ಸ್ವರೂಪವನ್ನ ತಾನು ಮರೆತ ಕಾರಣಕ್ಕಾಗಿ ಎಲ್ಲಾ ಜೀವಿಗಳಿಗೆ ದುಃಖ ಆಗ್ಯದ ಅಂತ ಹೇಳಿ ಮತ್ತು ಅನೇಕ ಜೀವಾತ್ಮರು ಆಗುವುದಕ್ಕೆ ಕರಣಗಳ ಉಪಾಧಿಯೇ ಕಾರಣ ಅಂತ ಹೇಳಿದರು. ಅನಂತರ ಕಾರಣ ಏನಂದ್ರೆ ಒಬ್ಬ ಆತ್ಮನೇ ಉಪಾಧಿ ಮೂಲ. ಇಲ್ಲ ನಂದು ಕರೆಕ್ಟ್ ಅದಲ್ರಿ? ಇವಾಗ ಕೇಳಿಸತ್ತಾರೆ, ಮದ್ದೊಳಗೆ ಸ್ವಲ್ಪ ಕಟ್ಟಾಗಿ ಮತ್ತೆ ಕೇಳಿಸತ್ತ. ಈಗ್ರಿ ಕೇಳಿಸ್ತಾರೆ. ಜಗತ್ತಿನ ಜೀವಿಗಳು ಅನಂತವಾಗಿ ತೋರ್ಲಿಕ್ಕೆ ಅವುಗಳ ಉಪಾಧಿಗಳೇ ಕಾರಣ ಅಂತ ಹೇಳಿದ್ರು. ಅಂದಾಗ ದುಃಖಕ್ಕೆ ಗುರಿಯಾದ ಜೀವಿಗಳಲ್ಲಿಯೂ ನಿತ್ಯ ಆನಂದದಿಂದ ಇರುವಂತ ಈಶ್ವರನಲ್ಲಿಯೂ ಆ ಬ್ರಹ್ಮವು ಇದೆ ಅಂತನೂ ಹೇಳಿದರು. ಈಶ್ವರನಿದ್ದಾನ, ಜೀವನಿದ್ದಾನ, ಬ್ರಹ್ಮನಿದ್ದಾನ. ಎಲ್ಲಾ ಜೀವಿಗಳಲ್ಲಿ ಆತ್ಮ ಅನ್ನುವಂಥದ್ದು ಮಾಯಾ ಉಪಾಧಿಯಿಂದ ಶಿವನಾಗಿ ಜಗತ್ತನ್ನ ತಾನೇ ಸೃಷ್ಟಿಯನ್ನ ಮಾಡಿ ತಾನು ಸೃಷ್ಟಿಯನ್ನ ಮಾಡಿದ ಎಲ್ಲಾ ಜೀವಿಗಳ ಹೃದಯದಲ್ಲಿ ಜೀವವಾಗಿ ಇದ್ದವನು ಅವನೇ ಅಂತ ಹೇಳಿದ್ರಲ್ಲ ಮಿಂದಲ್ಲ. ಅಂದ್ರೆ ಆ ಈಶ್ವರನು ಜೀವನು ಪ್ರತಿಯೊಂದು ಉಪಾಧಿಯಲ್ಲಿ ಇದ್ದಾನಂದ್ರೆ ದುಃಖಕ್ಕೆ ಗುರಿಯಾದ ಜೀವನಲ್ಲಿ ಆ ಆತ್ಮನು ಯಾವ ರೂಪದಿಂದ ಸುಖದಿಂದ ಇರ್ಲಿಕ್ಕೆ ಸಾಧ್ಯ? ಈ ಒಂದೇ ಆರಂತೀರಿ ಜೀವ ತನ್ನ ತಾನು ಮರೆತು ದುಃಖ ಪಡ್ತಾನಂತ ಹೇಳ್ತಾರಿ. ಶಿವನಿಗೆ ಆನಂದ ಸ್ವರೂಪ ಅಂತ ಹೇಳಿದಾಗ ಆ ನಿತ್ಯ ಸುಖಿಯಾಗಿರುವಂತ ಆ ಆತ್ಮನಲ್ಲಿ ಅಲ್ಲಿ ಯಾವ ರೂಪದಿಂದ ಇರುತ್ತಾನೆ? ಜೀವ ದುಃಖ ರೂಪದಿಂದಾನ? ದುಃಖದಲ್ಲಿ ಇರುವಂತ ಜೀವನಲ್ಲೇ ಶಿವನು ಇರುವಾಗ ಶಿವ ಯಾವ ಪ್ರಕಾರವಾಗಿ ಆನಂದದಿಂದ ಇರ್ಲಿಕ್ಕೆ ಸಾಧ್ಯ ಆತನ?
ಅವನಿಗೂ ದುಃಖ ಆಗ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆಗೆ ಮುಂದಿನ 28ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರಂದ್ರೆ, ವ್ಯಸ್ತೆ ಸಮಸ್ತೆ ವಿಭೂತ್ಯೋ ಏಕಂ ವಿಕ್ಷೇಪ ಜೀವಶತ ಶಿವಯೋ ಗುಣಶತ ತದುದರ ಪಟಯೋಗಿ ಕಾರ್ಪಾಸ ವಿವರ್ತ ವತ್ಸರಂ ವಿಂದ್ಯಾತ್ ಅಂತ ಶ್ಲೋಕದಲ್ಲಿ ಹೇಳ್ತಾರ ಅವ್ರು. ಅಂದ್ರೆ ಯಾರಿಗೂ ಭ್ರಮೆ ಆಗಿದೆ, ಭ್ರಾಂತಿ ಆಗಿದೆ, ಅಜ್ಞಾನ ಇದೆ, ಅಜ್ಞಾನದಿಂದ ಕೂಡಿದ ದುಃಖದಲ್ಲಿ ಬಳಲುವ ವ್ಯಷ್ಟಿ ರೂಪವಾದ 100 ಜೀವಿಗಳಂತ. ವ್ಯಷ್ಟಿ ಅಂದ್ರೆ ಅನಂತ, ಸಮಸ್ಯೆ ಅಂದ್ರೆ ಅದು ಏಕ. ವ್ಯಷ್ಟಿ ಅಂದ್ರೆ ಅನೇಕ, ಸಮಸ್ಯೆ ಅಂದ್ರೆ ಏಕ. ಈ ವ್ಯಷ್ಟಿ ರೂಪವಾಗಿ ತೋರುವಂತ ಅಂತಕಂದ್ರೆ ಅನಂತ ಜೀವಿಗಳು ಕೂಡ ದುಃಖದಲ್ಲೇ ಅವು ಬಿದ್ದು ಒದ್ದಾಡ್ತಿದ್ದಾವ. ಅಲ್ಲಿ ವ್ಯಷ್ಟಿ ರೂಪದ 100 ಜೀವಿಗಳು, ವ್ಯಷ್ಟಿ ಅಂದ್ರೆ ತೋರುವವು, ಕಾಣುವವು ಅಂತ. ಅಲ್ಲಿ ಸದಾನಂದದಲ್ಲಿರುವ ಸಮಷ್ಟಿ ಸ್ವರೂಪನಾದ ಈಶ್ವರನಲ್ಲಿಯೂ ಚೈತನ್ಯ ಸ್ವರೂಪನಾದ ಆತ್ಮನು ಏಕತ್ವದೊಡನೆ ವಿವರ್ತ ರೂಪವಾಗಿ, ವಿವರ್ತಂತ ಇಂದ ಹೋಗಿದ್ ನೋಡ್ರಿ. ವಿವರ್ತ ಅಂದ್ರೆ ಏನ್ರಿ? ಆ ಬಂಗಾರ ಕೆಟ್ಟಿರಬಾರದು, ಆಭರಣ ಆಗೋದು ಬಿಟ್ಟಿರಬಾರದು. ಇದು ವಿವರ್ತ ಅಂತ. ಇದು ಹೇಗೆ ಬಹಳ ತಿಳಿಲಿಕ್ಕೆ ಬಹಳ ಕಷ್ಟ ಅದಂತಂದ್ರೆ, ವಿಶೇಷ ಅರ್ಥದಲ್ಲಿ ಗ್ರಂಥಕರ್ತರು ವಿಶೇಷವಾದ ದೃಷ್ಟಾಂತವನ್ನು ಬರ್ತಾರೆ. ಕಾರಣ ಏನಂದ್ರೆ, ದೃಷ್ಟಾಂತಗಳು ಅನುಭವಕ್ಕ ಬೇಗ ಬರದೇ ಇದ್ರೆ ಆ ದೃಷ್ಟಾಂತದ ಅನುಭವ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಹಳ ಜನ ಮಹಾತ್ಮರು, ಪಂಡಿತರು ಬೇರೆ ಬೇರೆ ದೃಷ್ಟಾಂತಗಳನ್ನ ಕೊಟ್ಟು ಹೇಳಬಹುದಿಲ್ಲ ಅಂತಲ್ಲ, ಆದರೆ ಬೇಗನೆ ನಮ್ಮ ಅನುಭವಕ್ಕೆ ಬರುವಂತ ದೃಷ್ಟಾಂತಗಳೇ ಶ್ರೇಷ್ಠ. ಅದು ಯಾವ ಭಾಷೆಯಲ್ಲೇ ಇರಲಿ, ಯಾವ ಶಬ್ದದಲ್ಲಿ ಹೇಳಿ, ಆ ದೃಷ್ಟಾಂತ ಅದರ ದೃಷ್ಟಾಂತ ಅನುಭವಕ್ಕೆ ಬರಬೇಕು. ಅಂತ ಅನುಭವನ ಇಲ್ಲಿ ಹೇಳ್ತಾರ ಅವ್ರು. ವಿವರ್ತ ಅಂದ್ರೆ ಹೇಗೆ ಅಂದ್ರೆ, ಮಿತಿಗಳಿಗೆ ವ್ಯಷ್ಟಿ ಚೈತನ್ಯವೆಂತಲೂ ಈಶ್ವರನಿಗೆ ಸಮಷ್ಟಿ ಚೈತನ್ಯವೆಂತಲೂ ಹೇಳುವ ರೂಢಿ ಇದೆ. ಪದ್ಧತಿ, ಶಾಸ್ತ್ರಗಳ, ಉಪನಿಷತ್ತುಗಳ ಪದ್ಧತಿ ಏನಂದ್ರೆ ವ್ಯಷ್ಟಿ ಮತ್ತು ಸಮಷ್ಟಿ. ಕಾರಣ, ಈ ಮನೆ ಮುಂದ್ಗಡೆ ಒಂದು ತೆಂಗಿನ ಮರ ಇದೆ. ಅದೇ ಮರದ 4 ಎಕರೆಯ ಹೊಲದಲ್ಲಿ ತೆಂಗಿನ ಮರಗಳವ. ಮನೆಯಲ್ಲಿದ್ದದ್ದು ಇದು ಯಾವ ಮರ ಅಂತ ಕೇಳಿದ್ರೆ ತೆಂಗಿನ ಮರ ಅಂತ ಹೇಳ್ತೀವಿ. ವೆಸ್ಟ್ ಇದೇ ಮರಗಳು 100 ಗುಂಪಾಗಿದ್ದಾಗ ತೆಂಗಿನ ತೋಟ ಅಂತ ಹೇಳ್ತೀವಿ. ತೆಂಗಿನ ತೋಟ ಅಂತ ಹೇಳ್ತೀವಲ್ರಿ. ತೋಟದಲ್ಲಿ ಇದ್ದದ್ದು ಮರ ಬೇರೆ ಅಲ್ಲ, ಮನೇಲಿ ಇದ್ದದ್ದು ಮರ ಬೇರೆ ಅಲ್ಲ. ಮನೇಲಿ ಇದ್ದದ್ದು ಅಂತೆ ಮರ,
ಆ ಹೊಲದಲ್ಲಿ ಇದ್ದುದು ಅದೇ ಮರ. ಆದರೆ ಸಮಷ್ಟಿ ಅಂದಾಗ ಅಲ್ಲಿ ಎಲ್ಲವೂ ಕೂಡ ಗುಂಪಾದಾಗ ಅದು ತೋಟ ಅಂತ ಕರಿತೀವಿ. ಅದು ಬೇರೆ ಇದು ಬೇರೆ. ಈ ರೀತಿಯಾಗಿ ವ್ಯಷ್ಟಿ ಅಂದರೆ ಒಂದು ವೃಕ್ಷವೆಂತಲೂ ಒಂದು ಮರ. ಸಮಷ್ಟಿ ಅಂದರೆ ಅನೇಕ ಗಿಡಗಳಿಂದ ಕೂಡದ ತೋಟವೆಂತಲೂ. ಈ ರೀತಿ ತಿಳಿಯಬೇಕು. ವ್ಯಷ್ಟಿಯ ಸಮಸ್ಯೆ ಅಂದಾಗ ವ್ಯಷ್ಟಿ ರೂಪವಾದ ಅನೇಕ ಜೀವಿಗಳು ವ್ಯಷ್ಟಿಯಾಗಿ ಇಲ್ಲಿ ಅನೇಕ ಜೀವಿಗಳು ತೋರ್ತಾವ. ಆ ಎಲ್ಲಾ ಜೀವಿಗಳಲ್ಲಿ ಸಮಷ್ಟಿ ರೂಪನಾದ ಈಶ್ವರನಲ್ಲಿಯೂ ಚೇತನ ಆತ್ಮಕವಾದ ಪರಬ್ರಹ್ಮವು ಒಂದೇ ಪ್ರಕಾರವಾಗಿತ್ತು. ಈಶ್ವರನಲ್ಲಿಯೂ ಮತ್ತು ಅನೇಕ ಜೀವಿಗಳಲ್ಲೂ ಈಶ್ವರ ಸಮಷ್ಟಿ ಅಂದ್ರೆ ತನ್ನ ಲಕ್ಷಣವನ್ನ ಬಿಡದೆ ಆ ತೆಂಗಿನ ಮರ ತೋಟವಾಗಿ ಹೇಗೆ ಕಾಣುತ್ತದೆಯೋ ಅದರಂತೆ ಒಬ್ಬನಾದ ಈಶ್ವರ ಅನೇಕ ಜೀವಿಗಳಲ್ಲಿದ್ದರೂ ಕೂಡ ತನ್ನ ಲಕ್ಷಣ ಸಹಿತವಾಗಿ ಇರ್ತಾನೆ ವಿನಃ ತನ್ನ ಲಕ್ಷಣ ಬಿಟ್ಟಿಲ್ಲ ಅಂತ. ಕ್ಲಿಯರ್ ತಿಳಿದು ಅಂದ್ರೆ ಈ ಮರ ತೋಟವಾದಾಗ ತೋಟದಲ್ಲಿ ಮರದ ಲಕ್ಷಣ ಬಿಟ್ಟಿಲ್ಲ, ಲಕ್ಷಣ ಇಟ್ಕೊಂಡೇ ತೋರಿಸ್ತಾರೆ. ಅದಕ್ಕೆ ಇಷ್ಟ ಎಲ್ಲಾ ಜೀವಿಗಳಾಗಿ ತೋರುವಾಗ ಕೂಡ ತನ್ನ ಲಕ್ಷಣದಿಂದನೇ ತೋರ್ತಾನ. ಪರಬ್ರಹ್ಮ ಲಕ್ಷಣನೇ ಅಲ್ಲ, ಅದ ಇಲ್ಲಂತ. ಈ ರೀತಿ ವಿವರ್ತವೆಂದ ಏನು ಅಂದ್ರೆ ಅದಕ್ಕ ಹಗ್ಗ ಅದಲ್ರಿ, ಹಗ್ಗ ಹಾವಾಗದೆ, ಹಗ್ಗ ಹಾವು ಆಗದೆ ತೋರುವುದ. ಹಗ್ಗ ಹಾವಾಗಿಲ್ಲ, ಹಾವಂತೆ ತೋರುತ್ತದೆ. ಅದೇ ಪ್ರಕಾರ ಪರಬ್ರಹ್ಮ ಜಗತ್ತು ಆಗಿಲ್ಲ, ಜಗತ್ತಿನಂತೆ ಹಾವಾದಲ್ಲಿ ಇಲ್ಲ, ಇಲ್ಲಿ ಜಗತ್ತಾದಲ್ಲಿ ಇಲ್ಲ. ಇಲ್ಲಂದ್ರೆ ತೋರ್ಬಾರ್ದು ಅಂತ ಅಲ್ಲ, ತೋರ್ಬಾರ್ದು. ಅದಕ್ಕೆ ಇಲ್ಲಿ ಇಲ್ಲ ಅಂತ ತೋರ್ಬಾರ್ದು ಜಗತ್ತಂದ್ರೆ ಜ್ಞಾನದಿಂದ ಅಂದ್ರೆ ಅನಿಶ್ಚರದಿಂದ ತೋರ್ತದ ಅಂತ ಮಾಡಬಹುದು. ಇದಕ್ಕೆ ಗ್ರಂಥಕರು ಶಿವ ಹೇಗೆ ಪರಬ್ರಹ್ಮ ಹೇಗೆ ಅಂತ ವಿಚಾರ ಮಾಡಿದ್ರೆ ಬ್ರಹ್ಮನಲ್ಲಿರುವಂತ ಚೈತನ್ಯ ಅಂದ್ರೆ ಜ್ಞಾನ. ಬ್ರಹ್ಮನಲ್ಲಿ ಜ್ಞಾನ ಅದ, ಶಿವನಲ್ಲಿ ಜ್ಞಾನ ಅದ, ಜೀವನಲ್ಲಿಯೂ ಕೂಡ ಜ್ಞಾನ. ಜೀವನ ಉಪಾಧಿ ಬೇರೆ ಅದ, ಶಿವನ ಉಪಾಧಿ ಬೇರೆ ಅದ, ನಿರುಪಾಧಿಕನಾದ ಬ್ರಹ್ಮ ಬೇರೆ ಅದ. ಅಂದ್ರೆ ಶಿವನ ಜೀವನ ಉಪಾಧಿ ಭಿನ್ನ, ಆದ್ರೆ ಚೈತನ್ಯ ಮಾತ್ರ ಒಂದೇ ಅದ. ಯಾವ ತಾನು ಪರಮಾತ್ಮ ಅನ್ನುವಂಥದ್ದು ಸದಾಕಾಲ ಇಂದು ಮುಂದೆ ಜಗತ್ತೇ ನಾಶವಾದರೂ ಕೂಡ ತಾನು ನಾಶವಾಗದೇ ಇರ್ತಕ್ಕಂಥ ಚೈತನ್ಯ ಏನಂತ ಪರಮಾತ್ಮನಲ್ಲಾದ ಜೀವಾತ್ಮನಲ್ಲೂ ಆದ. ಆದ್ರೆ ಜೀವನಲ್ಲಿ ಯಾಕೆ ಬಂಧನ ತೋರುತ್ತದೆ ಅಂತ ಹೇಳಿದ್ರೆ ಅವನ ಅಜ್ಞಾನದಿಂದ.
ಅದಕ್ಕೆ ಹ್ಮ್ ಒಂದು ಹೊಸದಾದ ಉದಾಹರಣೆಯನ್ನು ಕೊಡ್ತಾರೆ. ಹ್ಮ್ ಏನ್ ಉದಾಹರಣೆ ಅಂದ್ರೆ ಹ್ಮ್ ಹತ್ತಿಯ ಉದಾಹರಣೆ ಅಂತ. ಹತ್ತಿ ಹ್ಮ್ ಕಾಟನ್ ಅಂತ ಕರಿತೀವಲ್ರಿ. ಹ್ಮ್ ಹೇಗೆಂದರೆ ಹ್ಮ್ ಹತ್ತಿಯ ಹೇಗೆಂದ್ರೆ ಹತ್ತಿಯು ಎಳೆಗಳಾಗದೆ ಹ್ಮ್ ಎಳೆಗಳಂತೆ ತೋರುತ್ತದೆ. ಹ್ಮ್ ಹತ್ತಿ ಏನಂದ್ರೆ ಮಿಲ್ಲಲ್ಲಿ, ಕಾಟನ್ ಮಿಲ್ಲಲ್ಲಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನೂಲು ಮಾಡ್ತಾರೆ. ಎಳೆ ಅಂದ್ರೆ ನೂಲು, ನೂಲು ಅಂದ್ರೆ ಎಳೆ. ಆದರೆ ಎಳೆಗಳು ಆದಂತೆ ಎಳೆ ಆಗಿದೇನ್ರಿ ಅದ್ರಾಗ? ನೂಲ್ ಆಗ್ಯದೇನೋ ಇಲ್ಲ. ಕಾರಣ ಎಳೆಗಳಾಗದೆ. ಯಾಕೆ ಎಳೆ ಆಗಿಲ್ಲ ಅಂದ್ರೆ ಅದ್ರಾಗ ಹತ್ತಿನೇ ಅದ. ಅದ್ರಾಗ ಹತ್ತಿ ಇದೆ ಅಲ್ರಿ, ಎಳೆ ಕಾಟನ್ನೇ ಇದೆ. ಕಾಟನ್ ಬಿಟ್ಟು ಅದು ಇಲ್ಲ. ಆಗಿದೆ ಅಂದ್ರೆ ಅದು ಬಿಟ್ಟು ಆಗ್ಬೇಕಾಗಿತ್ತು. ಹತ್ತಿಯನ್ನ ಬಿಟ್ಟು ಎಳೆ ಆಗಿದ್ರೆ ಅದಕ್ಕೆ ಎಳೆ ಅಂತ ನಾವು ಕರಿಬಹುದಾಗಿತ್ತು. ಆದರೆ ಹತ್ತಿ ಎಳೆಗಳಾಗಿಲ್ಲ, ನೂಲಾಗಿಲ್ಲ. ನೂಲು ಅನ್ನುವುದು ನಾವು ಬಿಟ್ಟಿಲ್ಲ. ಅದು ಎಳೆಗಳಾಗದೆ ಮತ್ತು ವಸ್ತ್ರವಾಗದೆ ವಸ್ತ್ರದಂತೆ ತೋರುತ್ತದೆ. ಅದು ಬಟ್ಟೆ ಆಗಿದನ್ರಿ, ಬಟ್ಟೆ ಆದಂಗ ಕಾಣ್ತದ. ಆದ್ರೆ ಬಟ್ಟೆ ಅಲ್ಲಿಲ್ಲ. ಅದರ ತುಂಬ ಮುಟ್ಟಿ ನೋಡಿದೆಲ್ಲ ಬರೀ ಎಳೆನೇ ಇದೆ, ನೂಲೇ ಇದೆ. ಎಲ್ಲಾ ನೂಲುಗಳಲ್ಲಿ ಏನಿದೆ? ಬರೀ ಹತ್ತಿರ ಇದೆ ನೋಡಿ. ಮೂರು ಬೇರೆ ಬೇರೆ. ನೂಲು ಅನ್ನುವುದು ಬೇರೆ, ಬಟ್ಟೆ ಅನ್ನುವುದು ಬೇರೆ. ಇದೇ ಪ್ರಕಾರವಾಗಿ ಆ ಹತ್ತಿಯಲ್ಲಿ ದಾರದ ಎಳೆಗಳು, ದಾರದ ಸಮಸ್ಯೆಯಿಲ್ಲದ ವಸ್ತ್ರವು ಕಲ್ಪಿತವಾದದ್ದು. ಕಲ್ಪನೆಯಿಂದ ಬಟ್ಟೆ ನೂಲಂತ ಕರಿತೀವಿ ಅಂತ. ವಿಚಾರದಿಂದ ನೋಡಿದಾಗ ಹತ್ತಿನೇ ಹತ್ತಿ. ಈ ದಾಷ್ಟಾಂತ ಹೇಗೆ ಅಂದ್ರೆ, ಇಲ್ಲಿ ಅನೇಕ ಜೀವಿಗಳು ದಾರದ ಎಳೆಗಳಂತಿರುತ್ತವೆ. ಅನೇಕ ಜೀವಿಗಳು ದಾರದ ಎಳೆಗಳಂತ ಇಟ್ಕೊಳ್ಳೋಣ. ಈಶ್ವರ ಏನಾನಂದ್ರೆ ವಸ್ತ್ರದಂತೆ, ಬಟ್ಟೆಯಂತೆ ಇದ್ದು, ಆತ್ಮ ಹೇಗಿದ್ದಾನೆ ಅಂದ್ರೆ ಹತ್ತಿಯಂತೆ ಇರುತ್ತಾನೆ. ಹತ್ತಿಯಂತೆ ಆತ್ಮ, ಮತ್ತ ಎಳೆಗಳಂತೆ ಜೀವಿಗಳು, ಮತ್ತೆ ಈಶ್ವರ ಬಟ್ಟೆಯಂತೆ ಅಂದ್ರೂ ಕೂಡ ಆ ಎಳೆಗಳಲ್ಲಿಯೂ ವಸ್ತ್ರದಲ್ಲಿಯೂ ಹತ್ತಿಯೂ ಏಕತ್ವದೊಡನೆ ವಿವರ್ತದಿಂದಿರುವಂತೆ. ಹತ್ತಿ ಕೆಟ್ಟಿಲ್ಲ, ಎಳೆಗಳಾಗಿ ತೋರುತ್ತೆ ನೋಡ್ರಿ. ಹತ್ತಿ ಕೆಟ್ಟಿಲ್ಲ, ಅದು ವಸ್ತ್ರವಾಗಿ ತೋರ್ತದ ನೋಡ್ರಿ. ಇದಕ್ಕೇನ್ ಅನ್ಬೇಕ್ರಿ? ವಿವರ್ತ. ವಿವರ್ತವಂದ್ರೆ ತಾನು ಬೇರೆಯಾಗದೆ ಬೇರೆಯಂತೆ ತೋರುವುದು. ಹತ್ತಿ ಬೇರೆ ಆಗಿಲ್ಲ, ಅದ ಬೇರೆ ಅಂತ ತೋರ್ತದ ನೋಡ್ರಿ. ಅದಂತೆ ಪರಬ್ರಹ್ಮ ಬೇರೆಯಾಗದೆ ಶಿವ ಜೀವ ಅಂತ ತೋರ್ತದಂತ. ಹತ್ತಿಯು ಎಳೆಗಳಾಗದೆ ಎಳೆಗಳಂತೆಯೂ ವಸ್ತ್ರವಾಗದೆ ವಸ್ತ್ರದಂತೆಯೂ ತೋರುಂತೆ, ಆತ್ಮನು ಜೀವಿಗಳಾಗದೆ ಜೀವಿಗಳಂತೆ, ಈಶ್ವರನಾಗದೆ ಈಶ್ವರನಂತೆಯೂ ತೋರುತ್ತಾನೆ. ಕ್ಲಿಯರ್ ಆಯ್ತಲ್ರಿ? ಜೀವಿಗಳಾಗದೆ ಜೀವಿ ಅಂತೆ, ಈಶ್ವರನಾಗದೆ ಈಶ್ವರಂತೆ ತೋರ್ತಾನೆ.
ಹತ್ತಿಯು ಎಳೆಗೆಳೆಗೂ ವಸ್ತ್ರಕ್ಕೂ ಆಸೆಯ ಅಧಿಷ್ಠಾನ ಆಗಿರುವಂತೆ ಅಲ್ಲಿ ಅಧಿಷ್ಠಾನ ಯಾವ್ದ್ರೆ ಹತ್ತಿ. ನೂಲಿಗೆ ಆಸೆ ಕೊಟ್ಟದ್ದು ಹತ್ತಿನೇ, ವಸ್ತ್ರಗಳಿಗೆ ಆಸೆ ಕೊಟ್ಟದ್ದು ಹತ್ತಿನೇ. ಅಂದ್ರೆ ಅಧಿಷ್ಠಾನ ಯಾವುದು ಅಂದ್ರೆ ಹತ್ತಿ. ಆ ಹತ್ತಿಯ ಆಸೆಯಲ್ಲಿ ಎಳೆಗಳವ, ಎಳೆಗಳ ಆಸೆಯಲ್ಲಿ ಬಟ್ಟೆಗಳವ. ಇದರಂತೆ ಈಶ್ವರನಿಗೂ ಆಸೆಯ ಅಧಿಷ್ಠಾನನಾಗಿರುತ್ತಾನೆ, ಜೀವನಿಗೂ ಅಧಿಷ್ಠಾನವಾದವನು ಆತ್ಮ, ಈಶ್ವರನಿಗೂ ಅಧಿಷ್ಠಾನವಾದವನು ಆತ್ಮ. ಆತ್ಮ ಅಂತ ಯಾವ್ದು ಕರಿಬೇಕು? ಇಲ್ಲಂದ್ರೆ ಶುದ್ಧ ಬ್ರಹ್ಮವೆಂದು ತಿಳಿಬೇಕು ನೋಡ್ರಿ. ನಿರಾಕಾರವಾಗಿರತಕ್ಕಂತ, ನಿರ್ದೇಹಿ ಆಗಿರತಕ್ಕಂತ, ನಿರುಪಮ ಆಗಿರುವಂತ ಏಕಂ ಏವಂ ಅದ್ವೈತ ಪರಬ್ರಹ್ಮ ಅಂತ ಏನ್ ಕರಿತೀವಿ, ಆ ಪರಬ್ರಹ್ಮ. ಆ ಪರಬ್ರಹ್ಮನೇ ಹತ್ತಿಯ ಎಳೆಗಳು, ವಸ್ತ್ರವು ಕಲ್ಪಿತವಾದಂತೆ ಅಂದ್ರೆ ಭ್ರಮೆಯಾದಂತೆ ಆತ್ಮನಲ್ಲಿ ಜೀವಿಗಳು ಈಶ್ವರನು ಕಲ್ಪಿತವಾಗಿರುತ್ತಾರೆ. ಆತ್ಮನಲ್ಲಿ ಈಶ್ವರನು ಕಲ್ಪಿತನ್ರಿ, ಜೀವನು ಕಲ್ಪಿತನೇ. ಯಾಕೆ ಕಲ್ಪನೆ ಅಂತ ಹೇಳ್ಬೇಕಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ, ಅದರಲ್ಲಿ ಇನ್ನೊಂದು ಭೇದವೇ ಇಲ್ಲಂದಾಗ ಈಶ್ವರ ಒಬ್ಬ ಸತ್ಯ ಅದ, ಬ್ರಹ್ಮ ಸತ್ಯ ಅದ. ಇಲ್ಲಿ ಬ್ರಹ್ಮ ಸತ್ಯ, ಈಶ್ವರ ಸತ್ಯ, ಜೀವ ಸತ್ಯ ಇಲ್ಲ. ಆ ಒಂದು ಭಾವನೆ ತೆಗೆದಕ್ಕೋಸ್ಕರ ಈಶ್ವರನು ಕಲ್ಪಿತನಾಗಿದ್ದಾನೆ, ಆತ್ಮನು ಮಾತ್ರ ಅವಿಕಲ್ಪನು. ಆಮೇಲೆ ಆ ಈಶ್ವರ ಅನೇಕ ಅಂತ ಅನ್ಬೇಕಾಗ್ತದ, ಅವನು ಏಕನು. ಮತ್ತೆ ಈಶ್ವರನು ಜೀವಿಗಳಲ್ಲಿ ಉಪಾದಿಲ್ಲ ಅಂದ್ರೆ ಅವನು ನಿರುಪಾದಿಕ ಅಲ್ಲ ಅಂತ ಅರ್ಥ ಆಗ್ತದ. ಅಂದ್ರೆ ಚಿಕ್ಕವನಾದಂತ ಅರ್ಥ ಆಗ್ತದ. ಈ ರೀತಿ ಏಕನು ವ್ಯಾಪಕನು ಆಗಿರುತ್ತಾನೆ. ಅದರಂತೆ ಹತ್ತಿಯ ಉಪಮಾನವು ಯಾವ ಗ್ರಹಕಾರನು ಇಲ್ಲಿಯವರೆಗೆ ಕೊಟ್ಟಂತೆ ತೋರಿಲ್ಲ. ಈ ಹತ್ತಿಯ ಉಪಮಾನ ದೃಷ್ಟಾಂತವಾಗಿದೆ ಮತ್ತು ತಿಳಿಯಲಿಕ್ಕೆ ಬಹು ಸ್ವಾರಸ್ಯಕರವಾಗಿದೆ. ಆ ಕಾರಣ ಈ ಗ್ರಂಥಕರ್ತರ ಸ್ವಾನುಭಾವದ ಉಪಮಾನದ ಝರಿಯು ಅವರ್ಣೀಯವಾದದ್ದು ಅಂತ ಮೊದಲು ಕೊಂಡಾಡ್ತಾರ ನೋಡ್ರಿ. ಅದೇ ಇಲ್ಲಿ ಟೋಟಲ್ ಏನಂದ್ರೆ ದುಃಖಿಗಳಾದ ಜೀವಿಗಳಲ್ಲಿಯೂ ಸುಖಿಯಾದ ಈಶ್ವರನಲ್ಲಿಯೂ ಆತ್ಮನು ವಿವರ್ತ ರೂಪದಿಂದ ಇರ್ತಾನೆಂದು ತಿಳಿಬೇಕಷ್ಟೆ. ಆತ್ಮ ಹೇಗಿದೆ ರೂಪ, ಈಶ್ವರನಲ್ಲಿಯೂ ರೂಪ, ರೂಪ. ಭಾಷೆಯಾಗ ಇವನ ಜೀವವಾಗಿ ಅಂತ ಅನ್ನಿಸ್ಕೊಳ್ತಾರೆ. ಕಾರಣ ನೂರಾರು ಜೀವಿಗಳು ವ್ಯಷ್ಟಿ ರೂಪದಲ್ಲಿದ್ದು ಭೂರಿ ದುಃಖಕ್ಕೆ ಭಾಗಿಯಾಗಿತ್ತು. ಅವರು ದುಃಖದಲ್ಲಿ ಭಾಗಿಯಾಗ್ಯಾರ ನೋಡಲ್ಲ. ಆದ್ರೂ ಕೂಡ ಸಮಸ್ತೆ ತಾಂ ಪೂರಿತ ಆನಂದದಿಂ ಶಿವನಿರುವ ಇವರಿಗೆ ಏಕತ್ವ ಒಪ್ಪಿದು ಎಂತನೇ
ನೂರಾರು ತಂತುವಿಗೂ ಬಳಿಕ ಅವುಗಳಂ ಕೂಡಿ ತೋರುತಿಯ ವಸ್ತ್ರಕ್ಕೂ ಹತ್ತಿ ಹೊದ್ದಿದ ರೀತಿ ಸಾರ ಚಿನ್ಮಯ ಶುದ್ಧ ಬ್ರಹ್ಮ ವಸ್ತುತಿಯರು ಬೈ ವಿವರ್ತ ರೂಪದಿಂದೇ ಅಂತ ಈ ಶ್ಲೋಕದಲ್ಲಿ ಹೇಳಿದ ನೋಡ್ರಿ. ಏನ್ ಹೇಳಿದಂಗಾತ್ರಿ? ವಿವರ್ತ ರೂಪದಿಂದ ಒಬ್ಬ ಆತ್ಮನೇ ಅನಂತ ಜೀವ ಈಶ್ವರನಾಗಿ ತೋರುತ್ತಾನೆ ವಿನಃ ಈ ಈಶ್ವರನಿಗೂ ಜೀವನಿಗೂ ಅಧಿಷ್ಠಾನವಾದದ್ದು ಆ ಪರಬ್ರಹ್ಮ. ಅದು ಹೇಗೆ ಅಂದ್ರೆ ಅತ್ತಿಯಂತೆ ಅಂತ ಇಲ್ಲಿ ಹೇಳಿದ್ರು. ನಂತರ ಮುಂದಿನ ಸೂತ್ರದಲ್ಲಿ ಇದನ್ನ ಕೇಳಿದ ನಂತರ ದುಃಖಿಗಳಾದ ಜೀವಿಗಳಲ್ಲಿಯೂ ಸುಖಿಗಳಾದ ಈಶ್ವರನಲ್ಲಿ ವಿವರ್ತ ರೂಪದಿಂದ ಆತ್ಮನೇ ಇರುವನಂತ ಹೇಳಿದ್ರೀಗ. ಆದ್ದರಿಂದ ಪ್ರಶ್ನೆ ಅಥವಾ ಸಂಶಯ, ಆತ್ಮನು ವಿವರ್ತ ರೂಪದಿಂದ ಜೀವಿಗಳಲ್ಲಿಯೂ ಈಶ್ವರನಲ್ಲಿಯೂ ಇದ್ದ ಮೇಲೆ ಜೀವಿಗಳು ದುಃಖಿಗಳು ಆಗುವುದಕ್ಕೂ ಈಶ್ವರನು ಸುಖವಾಗಿರುವುದಕ್ಕೂ ಕಾರಣವೇನು? ಈಶ್ವರನಲ್ಲಿಯೂ ಆನಂದ ರೂಪವಾಗಿ ಜೀವಿಗಳಲ್ಲಿ ದುಃಖ ರೂಪವಾಗಿ ಒಬ್ಬನೇ ಎರಡು ಪ್ರಕಾರ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಜೀವಿಗಳು ದುಃಖ ಆಗಿದ್ರೆ ಈಶ್ವರನಿಗೂ ದುಃಖ ಆಗ್ಬೇಕು. ಈಶ್ವರನಿಗೆ ಆನಂದ ಆದ್ರೆ ಜೀವಿಗೆ ಆನಂದ ಆಗ್ಬೇಕು. ಇಲ್ಲಿ ಜೀವಿಗಳಿಗೆ ದುಃಖ, ಈಶ್ವರನಿಗೆ ಆನಂದ ಅಂತ ಹೇಳ್ತಾರೆ. ಇದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಆ ದುಃಖಕ್ಕೂ ಸುಖಕ್ಕೂ ಉಪಾಧಿಗಳೇ ಕಾರಣವೆಂತಲ್ಲ. ಏನ್ ಕಾರಣ ರೀ? ಉಪಾಧಿಯೇ ಕಾರಣ. ಆ ಉಪಾಧಿಗಳು ನಾಶವಾದರೆ ಅವನೊಬ್ಬನೇ ಉಳಿಯುವನು. ಯಾರು ಉಳಿತಾರೆ? ಪರಬ್ರಹ್ಮ ಒಬ್ಬನೇ ಉಳಿತಾನ. ಉಪಾಧಿಯ ಶುದ್ಧ ಉಪಾಧಿಯಿಂದ ಪ್ರತಿಬಿಂಬಿತನಾದವನೇ ಈಶ್ವರ. ಅಶುದ್ಧವಾದ ಅವಿದ್ಯಾ ಉಪಾಧಿಯಿಂದ ಪ್ರತಿಬಿಂಬವಾದದ್ದೇ ಜೀವ. ಈ ಉಪಾಧಿಗಳ ದೋಷಗಳಿಂದ ಜೀವ, ಉಪಾಧಿಯ ಶುದ್ಧತೆಯಿಂದ ಈಶ್ವರ ಅಂತ ಹೇಳ್ಬೋದು ವಿನಃ ಜೀವನಿಗೂ ಈಶ್ವರನಿಗೂ ಭೇದ ಮಾಡಿದ್ದು ಉಪಾಧಿಯೇ ಕಾರಣ. ಅದಕ್ಕೆ ಉಪಾಧಿ ನಾಶ ಆದ್ರೆ ಏನ್ ಉಳಿತದ ಅಂತ ಮುಂದೆ ಹೇಳ್ತಾರ. ಉಪಾಧಿಗಳ ನಾಶದಿಂದ ಒಬ್ಬನೇ ಒಬ್ಬ ಆತ್ಮ ಉಳಿಯುವನಂತ. ಅದು ಹೇಗೆ ಅಂದ್ರೆ ಅವಿದ್ಯೋ ಉಪಾದಿತೋ ಜೀವೋ ಮಾಯಾ ಉಪಾದೇ ಸದಾಶಿವ ಜ್ಞಾನ ಉಪಾದೇ ಅಸ್ತು ಕೂಟಸ್ಥ ತನ್ನಾಸೆ ಬ್ರಹ್ಮ ಪೂರ್ವತ್ತಂತ. ಅವಿದ್ಯೆ ಅಂದ್ರೆ ಅಜ್ಞಾನದ ಉಪಾಧಿ. ಅಜ್ಞಾನದ ಉಪಾಧಿಯಿಂದ ಏನಾಯ್ತು ಅಂದ್ರೆ ಉಪಾಧಿ ದೋಷದಿಂದ ಇವನಿಗೆ ಜೀವ ಅಂತ ಹೆಸರು ಬಂತು. ಮಾಯೆ ಉಪಾಧಿ ಅಂದ್ರೆ ಆ ಶುದ್ಧವಾದ ಉಪಾಧಿ ಇರುವ ಕಾರಣ ಅಲ್ಲಿ ಈಶ್ವರ ಅಂತ ಹೆಸರು. ಮತ್ತು ಜ್ಞಾನೋ ಉಪಾಧಿಯಿಂದ ಕೂಟಸ್ಥ ಅಂತ ಹೆಸರು. ಹಾಗೆ ಆದರೂ ಕೂಡ ಅವಿದ್ಯ ಮಾಯಾ ಜ್ಞಾನ ಈ ಉಪಾಧಿಗಳು ನಾಶವಾದರೆ ಅಲ್ಲೇ ಈಶ್ವರನ ಮಾಯಾ ಉಪಾಧಿ ಕೆಡಬೇಕ್ರಿ.
ಇಲ್ಲಿ ಜೀವನ ಅವಿದ್ಯಾ ಉಪಾಧಿ ಕಳಿಬೇಕು. ಹ್ಮ್ ಕೂಟಸ್ಥ ಅಂದ್ರೆ ನಾನು ಎಲ್ಲವನ್ನ ಅರಿಯುವಂತ ಯಾವ ಅವಿಕಾರಿಯಾದ ಒಬ್ಬನೇ ಪರಮಾತ್ಮ ಇದ್ದೇನೆ ಅನ್ನುವಂಥದ್ದು ಹಿಂದಿನ ಸೂತ್ರದಲ್ಲಿ ಹೇಳಿದ್ರು. ಅದು ಕೂಡ ನಾಶವಾದರೆ ಮೊದಲಿನಂತೆ ಪರಬ್ರಹ್ಮ ಒಂದೇ ಉಳಿಯುತ್ತದೆ. ಹೇಗೆಂದ್ರೆ ಜೀವನು ದುಃಖಿಯಾಗುವುದಕ್ಕೂ ಈಶ್ವರನು ಸುಖಿಯಾಗುವುದಕ್ಕೂ ಕೂಟಸ್ಥ ಆತ್ಮನು ಸುಖ ದುಃಖಗಳೆರಡನ್ನು ಅಂಟಿಸಿಕೊಳ್ಳದೆ ಇರುವುದಕ್ಕೆ ಆಯಾ ಆಯಾ ಉಪಾಧಿಗಳೇ ಕಾರಣ. ಅದಕ್ರಿ ಜೀವನು ದುಃಖದಿಂದ ಪಡೋದಕ್ಕೂ ಉಪಾಧಿ ಕಾರಣ, ಈಶ್ವರನು ಆನಂದದಿರೋದಕ್ಕೂ ಉಪಾಧಿ ಕಾರಣ, ಕೂಟಸ್ಥ ಎರಡನ್ನ ಅಂಟಲಾರದೆ ಇರತಕ್ಕಂಥದಕ್ಕೆ ಜ್ಞಾನದ ಉಪಾಧಿ ಕಾರಣ. ಇವು ಮೂರು ಉಪಾಧಿ ಕೇಳಿದ್ರೆ ಅಲ್ಲಿ ಜ್ಞಾನನೂ ಇಲ್ಲ, ಜೀವನ ಇಲ್ಲ, ಈಶ್ವರನಿಲ್ಲ, ಇರೋನು ಒಬ್ಬನೇ ಒಬ್ಬ ಪರಬ್ರಹ್ಮ. ಹೇಗೆಂದರೆ ಅವಿದ್ಯೋ ಉಪಾಧಿಯಿಂದ ಜೀವನು ದುಃಖಿಯಾಗುತ್ತಾನೆ. ನಮ್ಗೆಲ್ಲರಿಗೆ ದುಃಖ ಕೊಟ್ಟದ್ದು ಯಾವುದಂದ್ರೆ ಅಜ್ಞಾನದಿಂದ ದುಃಖ. ಹೇಗೆಂದರೆ ಸ್ವ ಆಶ್ರಯ ವ್ಯಾಮೋಹಕರಿ ಅವಿದ್ಯಾ ಅಂತ. ಅವಿದ್ಯೆ ಆದ್ರೂ ಕೂಡ ಎಲ್ಲಿದೆ, ಅದಕ್ಕೆ ಆಶ್ರಯ ಕೊಟ್ಟವ್ರು ಯಾರು ಅಂದ್ರೆ ತನ್ನ ಆಶ್ರಯಕ್ಕೆ ಯಾವುದು ಮೋಹವನ್ನು ಉಂಟು ಮಾಡುತ್ತಿರುವುದು ಅದೇ ಅವಿದ್ಯೆ ಎನ್ನಲ್ಪಡುವುದು. ಏನ್ ಹೇಳಿದ್ರಿ? ತನ್ನ ಆಶ್ರಯಕ್ಕೆ ಯಾವುದು ಮೋಹವನ್ನು ಉಂಟು ಮಾಡುತ್ತಿರುವುದು ಅದು ಅವಿದ್ಯೆ ಅಂದ್ರು. ಅಂದ್ರೆ ಅವಿದ್ಯೆಗೆ ಆಶ್ರಯ ಕೊಟ್ಟವನು ಜೀವನಾಗಿರುತ್ತಾನೆ. ಹಾವಿಗೆ ಆಶ್ರಯ ಕೊಟ್ಟದ್ದು ಯಾವುದು? ಹಗ್ಗವಾಗಿರುತ್ತದೆ. ಹಗ್ಗದ ಆಶ್ರಯದಲ್ಲೇ ಹಾವು ತೋರ್ತದೆ. ಹಾವು ಆದಂದ್ರೆ ಯಾರ ಆಶ್ರಯದಲ್ಲಿ ಅಂದ್ರೆ ಹಗ್ಗದ ಆಶ್ರಯದಲ್ಲಿ ಹಾವು ತೋರ್ತದೆ. ಅದಂತೆ ಅಜ್ಞಾನಕ್ಕೆ ಕೂಡ ಒಂದು ಆಶ್ರಯ ಬೇಕಲ್ಲ. ಯಾರ ಆಶ್ರಯದಲ್ಲಿದೆ ಅಂದ್ರೆ ಜೀವ ಅಂದ್ರೆ ಅವಿದ್ಯೆಗೆ ಆಶ್ರಯ ಕೊಟ್ಟರೆ ಜೀವನಾಗುತ್ತಾನೆ, ಅಜ್ಞಾನಕ್ಕೆ ಆಶ್ರಯ ಕೊಟ್ರೆ ಜೀವ. ಅವಿದ್ಯೆಯು ತನಗೆ ಆಶ್ರಯ ಕೊಟ್ಟರೆ ಜೀವನಿಗೆ ನಾನಾ ತರದ ದುಃಖಗಳನ್ನ ಉಂಟು ಮಾಡುವಂತದ್ದಾಗುತ್ತದೆ. ಎರಡು ಮಾತು ಹೇಳ್ತಾನೆ ನೋಡ್ರಿ. ಅವಿದ್ಯೆಗೆ ಆಶ್ರಯ ಕೊಟ್ರೆ ಜೀವನಾಗಿರುತ್ತಾನೆ, ಅವಿದ್ಯೆಯು ತನಗೆ ಆಶ್ರಯ ಕೊಟ್ಟಂತ ಜೀವನಿಗೆ ನಾನಾ ತರದ ದುಃಖಗಳನ್ನು ಉಂಟು ಮಾಡುತ್ತದೆ. ನಾನು ಯಾರಿಗೆ ಆಶ್ರಯ ಕೊಟ್ಟೇನೆ, ನನ್ನ ಆಶ್ರಯವನ್ನ ಪಡೆದುಕೊಂಡ ವಸ್ತೇ ನನಗೆ ಅನಂತ ರೀತಿ ದುಃಖವನ್ನು ಕೊಡ್ತಾವ. ಸಾಮಾನ್ಯ ಜಗತ್ತಿನಲ್ಲಿ ನಿನ್ನೆ ಕೂಡ ಕೆಲವು ಉದಾಹರಣೆಗಳನ್ನು ಹೇಳಿದ್ದಾನೆ. ಒಬ್ಬ ಹೆಂಡತಿಗೆ ಯಾರ ಆಶ್ರಯ ಕೊಟ್ಟದ್ದು ಅಂದ್ರೆ ಗಂಡ. ಒಬ್ಬ ಮಗನಿಗೆ ಆಶ್ರಯ ಕೊಟ್ಟವ್ರು ಯಾರು ಅಂದ್ರೆ ತಂದೆ ತಾಯಿ. ಈಗ ನಮ್ಮ ಮನೆಯಲ್ಲಿ ಬಹಳ ದುಃಖ ಅಂದ್ರೆ ಯಾರಿಂದಾಗಿದೆ? ಬೇರೆ ಹೆಂಗಸಿನಿಂದ ಆಗಿಲ್ಲ, ಬೇರೆ ಹೆಂಗಸಿನಿಂದ ಆ ಪತಿಗಾಗಿಲ್ಲ. ತಾನು ಏನು ಆಶ್ರಯ ಕೊಟ್ಟನ ಆ ಆಶ್ರಯ ಪಡೆದಂತ ವಸ್ತುವೇ ಅವನಿಗೆ ದುಃಖವನ್ನ ಕೊಡ್ಲಿಕ್ಕೆ. ಅಂದ್ರೆ ಬೇರೆ ಯಾರು ಇಲ್ಲ ಅಂತ ಅರ್ಥ ಇಲ್ಲ. ಅದೇ ಪ್ರಕಾರ ಮಗನಿಗೆ ಮಗಳಿಗೆ ಆಶ್ರಯ ಕೊಟ್ಟದ್ದು ತಂದೆ ತಾಯಿ.
ಕೆಲವೊಂದು ಸಲ ತಂದೆ ಆಶ್ರಯವನ್ನ ಪಡೆದುಕೊಂಡಂತ ಮಗಳು ಆಶ್ರಯ ಕೊಟ್ಟಂತ ತಂದೆ ತಾಯಿಯೇ ನೋವುಗಳನ್ನು ಕೊಡ್ತಾರ ನೋಡ್ರಿ, ದುಃಖ ಕೊಡ್ತಾರ. ಮತ್ತೆ ಯಾರಿಂದ ದುಃಖ ಕೊಟ್ರಿ? ಬೇರೆ ಯಾರಿಲ್ಲ. ನಾನು ಯಾರಿಗೆ ಆಶ್ರಯ ಕೊಟ್ಟೀನಿ, ಆಶ್ರಯವನ್ನ ಪಡೆದುಕೊಂಡ ವಸ್ತುಗಳೇ ಆಶ್ರಯ ಕೊಟ್ಟಂತ ವ್ಯಕ್ತಿಗೆ ದುಃಖ ಕೊಡ್ತಾವ. ಅದರಂತೆ ಜೀವನು ಅಜ್ಞಾನಕ್ಕೆ ಆಶ್ರಯ ಕೊಟ್ಟನ್ರಿ. ಅಜ್ಞಾನಕ್ಕೆ ಆಶ್ರಯ ಕೊಟ್ಟನ್ನ ಆಶ್ರಯ ಪಡದ ಅಜ್ಞಾನ. ಬೇರೆಯವರಿಗೆ ದುಃಖ ಕೊಡಕ್ ಹೋಗಲ್ಲ, ಬೇರೆಯವ್ರಿಗೆ ದುಃಖ ಕೊಡಂಗಿಲ್ಲ. ಯಾರು ಆಶ್ರಯ ಕೊಟ್ಟಾರ ಅವ್ರಿಗೆ ದುಃಖ ಕೊಡ್ತದ. ಅವರ ಮಕ್ಕಳ ಅವ್ರ ತಂದೆ ತಾಯಿ ದುಃಖ ಕೊಡ್ತಾರಲ್ರಿ, ಅವರ ಹೆಂಡತಿ ಅವರಿಗೆ ದುಃಖ ಕೊಡ್ತಾರ. ಇದರಂತೆ ಇಲ್ಲಿ ಯಾವ ಅವಿದ್ಯ ಉಪಾದಿಯಿಂದಲೇ ಜೀವನಿಗೆ ದುಃಖವೆಂಬುದು ಉಂಟಾಗಲಿ, ಇದು ಆಯ್ತು. ಆದ್ರೆ ಸ್ವರೂಪವತ್ ಜೀವ ಚೈತನ್ಯದಲ್ಲಿ ದುಃಖವಿರುವುದಿಲ್ಲ. ಕಾರಣ ಮಾಯಾ ಉಪಾದಿಯಿಂದ ಈಶ್ವರನು ನಿತ್ಯ ಸುಖಿಯಾಗಿರುತ್ತಾನೆ. ಇಲ್ಲಿ ಜೀವನಿಗೆ ದುಃಖ ಆಯ್ತು ನೋಡ್ರಿ, ಅವಿದ್ಯಾ ಉಪಾದಿ. ಆದ್ರೆ ಇಲ್ಲಿ ಯಾವ ಮಾಯಾ ಉಪಾದಿ ಏನದ ಅಲ್ಲಿ ನಿತ್ಯ ಸುಖಿಯಾಗಿದ್ದಾನೆ ಅಂತ ಚೈತನ್ಯ ಅದಲ್ರಿ. ಅದು ಯಾಕೆ ಅಲ್ಲಿ ಸುಖವಾಗ್ಯಾನ ಈಶ್ವರ ಅಂದ್ರೆ ಸ್ವ ಆಶ್ರಯ ವ್ಯಾಮೋಹಕರಿ ಮಾಯ ಅಂದ್ರೆ ತನ್ನ ಆಶಯಕ್ಕೆ ಯಾವುದು ಮೋಹವನ್ನು ಉಂಟು ಮಾಡುವುದಿಲ್ಲವೋ ಅದು ಮಾಯೆ ಎನ್ನಲ್ಪಡುತ್ತದೆ. ಅಂದ್ರೆ ತನಗೆ ಯಾರು ಆಶ್ರಯ ಕೊಟ್ಟಾರ ಆ ಆಶಯ ಕೊಟ್ಟಂತ ವ್ಯಕ್ತಿಗೆ ಮೋಹವನ್ನು ಉಂಟು ಮಾಡುವುದಿಲ್ಲ. ಆತನನ್ನ ಆ ಮೋಹಕ್ಕೆ ಅಂದ್ರೆ ಅಜ್ಞಾನಕ್ಕ ಗುರಿಯನ್ನ ಮಾಡುವಂತ ತಾಕತ್ತಿಲ್ಲ ಮಾಯೆಗೆ. ಅಂದ್ರೆ ಅವಿದ್ಯೆಗೆ ಹಂಗಿಲ್ರಿ. ಅವಿದ್ಯೆಗೆ ಯಾರು ಆಶ್ರಯ ಕೊಟ್ಟಾರ ಆಶ್ರಯ ಕೊಟ್ಟಂತ ವ್ಯಕ್ತಿಗೆ ಜೀವಿಗೆ ಅದು ದುಃಖವನ್ನು ಕೊಡ್ತಾವ. ಆದ್ರೆ ಮಾಯೆಗೆ ಏನಾದ ವ್ಯತ್ಯಾಸ ಅಂದ್ರೆ ತನ್ನ ಆಶಯಕ್ಕೆ ಯಾವುದೂ ಮೋಹವನ್ನು ಉಂಟು ಮಾಡುವುದಿಲ್ಲ. ತನಗೆ ಯಾರು ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿಯನ್ನ ಸ್ಮರಣೆ ಮಾಡ್ತಾರೆ ವಿನ ಅದು ದುಃಖವನ್ನ ಕೊಡುವ ಕಾರ್ಯ ಮಾಡೋದಿಲ್ಲ. ಇದು ಯಾರಿಗೆ ಉಪಾದಿ? ಈಶ್ವರನ ಉಪಾದಿ. ಈಶ್ವರನ ಉಪಾದಿ ಅಲ್ರಿ ಅಂದಾಗ ಈಶ್ವರನೇ ಮಾಯೆಗೆ ಆಶ್ರಯ ಕೊಟ್ಟಾನ. ಈಶ್ವರ ಮಾಯೆಗೆ ಆಶ್ರಯ ಕೊಟ್ಟಾನ, ಜೀವ ಅಜ್ಞಾನಕ್ಕೆ ಆಶ್ರಯ ಕೊಟ್ಟಾನ. ಜೀವ ಅಜ್ಞಾನದ ಆಶ್ರಯದ ಉಪಾದಿಯಿಂದ ದುಃಖದಂತೆ ಇವನು ಕಾಣ್ತಾನ. ಪರಮಾತ್ಮ ಮಾಯೆಗೆ ಆಶ್ರಯವನ್ನು ಕೊಟ್ಟಾನ. ಆ ಮಾಯೆ ಆಶಯ ಕೊಟ್ಟಂತ ಈಶ್ವರನಿಗೆ ದುಃಖವನ್ನು ಉಂಟು ಮಾಡುವಂತ ಸಾಮರ್ಥ್ಯ ಇಲ್ಲ. ಅದಕ್ಕೆ ಈಶ್ವರ ಆನಂದ ನೋಡ್ರಿ. ಅಂದರೆ ಮಾಯೆಗೆ ಆಶಯ ಕೊಟ್ಟವನು ಈಶ್ವರನಾಗಿದ್ದಾನೆ. ಮಾಯೆಯು ತನಗೆ ಆಶಯ ಕೊಟ್ಟಂತ ಈಶ್ವರನಿಗೆ ಕಷ್ಟವನ್ನು ಉಂಟು ಮಾಡದೆ ಸುಖವನ್ನೇ ಉಂಟು ಮಾಡುವಂತದ್ದಾಗಿದೆ. ಆದ್ದರಿಂದ ಮಾಯಾ ಉಪಾದಿಯಿಂದಲೇ ಈಶ್ವರನಿಗೆ ಸುಖ ಉಂಟಾಗುವುದಾಗಲಿ ಸ್ವರೂಪ
ಈಶ್ವರ ಚೈತನ್ಯದಲ್ಲಿ ಸುಖನೇ ಇಲ್ಲ. ಹ್ಮ್ ಹ್ಮ್ ಅವನಿಗೆ ಸುಖ ಇಲ್ಲ, ದುಃಖ ಇಲ್ಲ, ಎರಡೇ ಇಲ್ಲ ಅವನಲ್ಲಿ. ಹ್ಮ್ ಹ್ಮ್ ಆದ್ರೆ ಮಾಯೆ ಏನ್ ಮಾಡ್ತದೆ? ಸುಖವನ್ನು ಉಂಟು ಮಾಡ್ತದೆ. ಹ್ಮ್ ಅದು ಮಾಯೆ ಉಪಾದಿಯಿಂದ ಸುಖ ಆಯ್ತು ವಿನಃ ಹ್ಮ್ ಈಶ್ವರನಿಗೆ ಯಾವ ಸುಖನೂ ಇಲ್ಲ ಅವನಿಗೆ. ಹ್ಮ್ ಯಾಕಂದ್ರೆ ಶುದ್ಧ ಚೈತನ್ಯ ಸ್ವರೂಪ. ಹ್ಮ್ ಅಂದ್ರೆ ಹ್ಮ್ ಉಪಾಧಿ ಸಹಿತವಾದ ಸುಖವಿರುವುದಿಲ್ಲ. ಹ್ಮ್ ಈಶ್ವರನಿಗೆ ನಿರುಪಾಧಿಕ ಸುಖ ವಿನಃ ಹ್ಮ್ ಉಪಾಧಿಯಿಂದ ಆನಂದ ಆಗೋದಿಲ್ಲ. ಹ್ಮ್ ಜೀವನಿಗೆ ಉಪಾಧಿಯಿಂದ ಆನಂದ ಆಗ್ತದೆ. ಹ್ಮ್ ಉಪಾಧಿಗಳು ನಷ್ಟ ಆದ್ರೆ ಹ್ಮ್ ಆ ಆದಂತ ಆನಂದ ಕೆಟ್ಟ ಹೋಗ್ತದೆ ನಮಗೆ. ಹ್ಮ್ ಹ್ಮ್ ಅಂದ್ರೆ ಹ್ಮ್ ಚೈತನ್ಯವೆಂಬುದು ಸ್ವಯಂ ಸುಖ ರೂಪವಾದದ್ದು. ಹ್ಮ್ ಅದಕ್ಕೆ ಶಾಸ್ತ್ರಗಳಲ್ಲಿ ಪರಮಾನಂದ ಅಂತ ಕರಿತೀವಿ ನಾವು. ಹ್ಮ್ ಸ್ವಯಂ ಸುಖ ಅಂದ್ರೆ ಪರಮಾನಂದ ಒಂದೇ. ಹ್ಮ್ ಅದರಲ್ಲಿ ಉಪಾದಿಯಿಂದ ಉಂಟಾದ ಸುಖವಿರುವುದಿಲ್ಲ. ಹ್ಮ್ ಈಶ್ವರನಲ್ಲಿ ಉಪಾದಿಯಿಂದ ಆದ ಸುಖ ಇಲ್ಲ. ಹ್ಮ್ ಅದಕ್ಕೆ ಜಗತ್ತು ತೋರ್ತದ ಅಂದಾಗ ಕೂಡ ಹ್ಮ್ ಸೃಷ್ಟಿ ಮಾಡಿದಾಗ ಆನಂದ ಪಡ್ಲಿಲ್ಲ, ಹ್ಮ್ ಜಗತ್ತು ಲಯಾದಾಗ ದುಃಖನೂ ಪಡ್ಲಿಲ್ಲ. ಹ್ಮ್ ಯಾಕಂದ್ರೆ ಈ ಸುಖ ದುಃಖಗಳು ಹ್ಮ್ ಸೃಷ್ಟಿ ಮತ್ತು ಲಯದಿಂದ ಕೂಡಿದ ಉಪಾದಿಯಿಂದ ತೋರುವ ಜಗತ್ತಿಗೆ ವಿನಃ ಹ್ಮ್ ಹ್ಮ್ ಜಗತ್ಕರ್ತನಾದ ತನಗಿಲ್ಲ ಅಂತ. ಹ್ಮ್ ಆದ್ರೆ ನಮಗ ಉಪಾಧಿ ತೋರಿತು ಅಂದ್ರೆ ಹ್ಮ್ ನಷ್ಟ ಆಗ್ಬೇಕಾದ್ರೆ ಹ್ಮ್ ಎಷ್ಟು ದುಃಖ ಆಗ್ತದೆ ನಮ್ಗೆ. ಹ್ಮ್ ಆದ್ರೆ ಒಂದು ಜೀವಿ ಹೋದ್ರೆ ಎಷ್ಟು ದುಃಖ ಆಗ್ತದೆ ನಮ್ಗೆ ಕಳ್ಕೊಂಡ್ರೆ. ಹ್ಮ್ ಇಡೀ ಜಗತ್ತೇ ಪ್ರಳಯಕ್ಕೆ ಒಳಗಾಗಿ ಹ್ಮ್ ನಾಶವಾದ್ರೂ ಕೂಡ ಈಶ್ವರನ ಆನಂದ ಕೆಡೋದಿಲ್ಲ. ಹ್ಮ್ ಕಾರಣ ಅವನು ಸ್ವತಂತ್ರದಿಂದ ಆನಂದವಾಗಿದ್ದಾನೆ. ಹ್ಮ್ ಇನ್ನು ಕೂಟಸ್ಥ ಅಂತ ಬಂತು. ಹ್ಮ್ ಕೂಟಸ್ಥನು ಅಂದ್ರೆ ಜ್ಞಾನ ಉಪಾಧಿಯಿಂದ ಹ್ಮ್ ಸುಖ ದುಃಖಗಳ ಎರಡನ್ನು ಅಂಟಿಸಿಕೊಳ್ಳದೆ ಇರುತ್ತಾನೆ. ಹ್ಮ್ ನಮ್ಮಲ್ಲಿ ಚೇತನಕ್ಕೆ ಕೂಟಸ್ಥ ಅಂತ ಕರೆದು ಸಾಕ್ಷಿ ಚೇತ ಕೂಟಸ್ಥ. ಹ್ಮ್ ಸಾಕ್ಷಿಗೆ ಹ್ಮ್ ಇಬ್ಬರ ವ್ಯವಹಾರ ನೋಡೇನ ವ್ಯವಹಾರದ ಲಾಭ ನಷ್ಟ ಇರದೇ ಇರೋದಕ್ಕೆ ಸಾಕ್ಷಿ ಅಂತೀವಿ ನಾವು. ಹ್ಮ್ ಅದರಂತೆ ಜ್ಞಾನ ಉಪಾಧಿಯಿಂದ ಸುಖ ದುಃಖ ಎರಡನ್ನೂ ಅಂಟಿಸಿಕೊಳ್ಳದೆ ಇರುತ್ತಾನೆ. ಹ್ಮ್ ಈ ಉಪಾದಿಯಿಂದ ತೋರುವ ಸುಖಕ್ಕೂ ಅಂಟೋದಿಲ್ಲ, ಹ್ಮ್ ಉಪಾದಿಯಿಂದ ಆಗುವಂತ ದುಃಖಕ್ಕೂ ಕೂಡ ಅಂಟದೆ. ಹ್ಮ್ ಯಾವುದು ಇದೆಯೋ ಹ್ಮ್ ಅದು ಏನು ಅಂತಂದ್ರೆ ಅದಕ್ಕ ಕೂಟಸ್ಥ ಅಂತ ಕರಿತೀವಿ ನಾವು. ಹ್ಮ್ ಅದು ಜ್ಞಾನದ ಉಪಾಧಿಯಿಂದ. ಹ್ಮ್ ಜೀವನಿಗೆ ಅವಿದ್ಯಾ ಉಪಾಧಿ, ಹ್ಮ್ ಈಶ್ವರನಿಗೆ ಮಾಯ ಉಪಾಧಿ, ಹ್ಮ್ ಇಲ್ಲಿ ಕೂಟಸ್ಥನಿಗೆ ಜ್ಞಾನವೇ ಉಪಾಧಿ ಅಂತ. ಅಂದ್ರೆ ಹ್ಮ್ ಜ್ಞಾನ ಅಂದ್ರೆ ಏನು ಅಂದ್ರೆ ಹ್ಮ್ ತನ್ನ ಆಶ್ರಯಕ್ಕೆ ಯಾವುದು ಸುಖ ದುಃಖಗಳನ್ನು ಉಂಟು ಮಾಡುವುದಿಲ್ಲವೋ ಹ್ಮ್ ಇದ್ದಕ್ಕಿದ್ದಂತೆ ಅರಿಯುವುದು ಅದು ಜ್ಞಾನ ಎನ್ನಲ್ಪಡುತ್ತದೆ. ಹ್ಮ್ ಜ್ಞಾನ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ ಹ್ಮ್ ತನ್ನ ಆಶ್ರಯಕ್ಕೆ ಹ್ಮ್ ಅಂದ್ರೆ ನನ್ನ ಆಶ್ರಯಕ್ಕೆ ಯಾವುದು ಅಂತ ಹೇಳಿದ್ರೆ ಹ್ಮ್ ಪರಬ್ರಹ್ಮ. ಹ್ಮ್ ಅದು ಯಾವುದು ಸುಖ ದುಃಖಗಳನ್ನು ಉಂಟು ಮಾಡುವುದಿಲ್ಲವೋ ಹ್ಮ್ ಅದಕ್ಕೆ ಸುಖ ಇಲ್ಲ ದುಃಖ ಇಲ್ಲ. ಹ್ಮ್ ಇದ್ದಕ್ಕಿದ್ದಂತೆ ತಿಳಿಯುವುದೇನು ಅದು ಜ್ಞಾನ ಅಂತೀವಿ ನಾವು. ಹ್ಮ್ ಇದ್ದಕ್ಕಿದ್ದಂಗೆ ತಿಳಿದಷ್ಟೆ. ಹ್ಮ್ ಅಂದರೆ ಹ್ಮ್ ಜ್ಞಾನಕ್ಕೆ ಆಶ್ರಯ ಕೊಟ್ಟವನೇ ಕೂಟಸ್ಥ. ಹ್ಮ್ ಜ್ಞಾನ ಯಾರಿಂದ ಕೂಟಸ್ಥನಿಂದನೇ ಜ್ಞಾನ. ಹ್ಮ್
ಅವನು ಇದ್ದಿಲ್ಲಂದ್ರೆ ಆ ಜ್ಞಾನವನ್ನ ತಿಳಿದಿದ್ಲಂದ್ರೆ ನಮ್ಗೆ ಜ್ಞಾನವನ್ನ ತಿಳ್ಕೊಂಡಿವಿ ಅನ್ನೋಂತ ಕಲ್ಪನೆ ಬರ್ತಿದ್ದಿಲ್ಲ. ನಾವು ತಿಳಿದುಕೊಂಡಂತ ಆತ್ಮಜ್ಞಾನವನ್ನ, ನಾವು ತಿಳಿದುಕೊಂಡಂತ ಬ್ರಹ್ಮಜ್ಞಾನವನ್ನ, ನಾವು ತಿಳಿದುಕೊಂಡಂತ ಸ್ವರೂಪ ಜ್ಞಾನವನ್ನ, ನಾವು ತಿಳಿದುಕೊಂಡಂತ ಮಿಥ್ಯ ಮತ್ತು ಸತ್ಯತೆಯನ್ನ ಎಷ್ಟು ತಿಳಿದುಕೊಂಡ್ರು ಕೂಡ ಇವೆಲ್ಲವನ್ನ ತಿಳಿಯುವಂತವನು ಇನ್ನೊಬ್ಬರು ಬೇರೆ ಇದ್ದ ನಮಗೆ. ಅದೇ ಚೈತನ್ಯ ಅಂತೀವಿ, ಅದೇ ಕೂಟಸ್ಥ. ಅಂದ್ರೆ ಆ ಕೂಟಸ್ಥನ ಆಶ್ರಯದಲ್ಲಿ ಅದ್ರಲ್ಲಿ ಜ್ಞಾನ, ಕೂಟಸ್ಥನ ಆಶ್ರಯದಲ್ಲಿ ಜ್ಞಾನ ಆದಂದ್ರೆ ಆಶ್ರಯ ಕೊಟ್ಟಂತ ಕೂಟಸ್ಥನಿಗೆ ಇಹ ಪರ ವಿಷಯ ಸಂಬಂಧ ಸುಖ ದುಃಖಗಳನ್ನು ಉಂಟು ಮಾಡುವಂತದ್ದಾಗಿದೆ. ಆಶ್ರಯ ಕೊಟ್ಟನರಿ. ಅದಕ್ಕ ಆದ್ದರಿಂದ ಜ್ಞಾನ ಉಪಾದಿಯಿಂದಲೇ ಕೂಟಸ್ಥನಿಗೆ ಸುಖ ದುಃಖಗಳನ್ನ ಅಂಟಿಸಿಕೊಳ್ಳುವ ಸ್ಥಿತಿಯು ಉಂಟಾಗಿರುವುದಾಗಲಿ, ನನಗೆ ಸ್ವರ್ಗ, ಈ ಅಂದ್ರೆ ಈ ಲೋಕ, ಪರ ಅಂದ್ರೆ ಸ್ವರ್ಗಲೋಕ, ಬ್ರಹ್ಮಲೋಕ, ಇವೆಲ್ಲವೂ ಪ್ರಾಪ್ತಿ ನನಗೆ ಅಂತ ಹೇಳ್ತವಲ್ರಿ. ಆತ್ಮನಿಗೆ ಪ್ರಾಪ್ತಿ ಇಲ್ಲ, ಪರಬ್ರಹ್ಮನಿಗೆ ಪ್ರಾಪ್ತಿ ಇಲ್ಲ. ಯಾಕಿಲ್ಲ ಅಂದ್ರೆ ಅವನು ಇಲ್ಲದ ಲೋಕವೇ ಇಲ್ಲ ಅಂತ. ಅವನು ಒಂದು ಲೋಕದಲ್ಲಿ ಇದ್ದ ಅಂದ್ರೆ ಒಂದು ಊರಲ್ಲಿ ಇದ್ದ ವ್ಯಕ್ತಿಗೆ ಎಲ್ಲೋ ಡಾಕ್ಟರ್ ಅಲ್ಲಿ ಹೋಗ್ರ ಬಳ್ಳಾರಿ ಹೋಗ್ರಿ ಅಂತ ಹೇಳಕ್ ಬರ್ತದೆ, ಅಥವಾ ಬೆಂಗಳೂರಿಗೆ ಹೋಗಿ ಅಂತ ಹೇಳಕ್ ಬರ್ತದೆ. ಆದ್ರೆ ಎಲ್ಲಾ ಕಡೆ ಇದ್ದಂತ ವ್ಯಕ್ತಿ ಇಲ್ಲಿಂದ ಅಲ್ಲಿಗೆ ಹೇಗ್ ಹೋಗ್ತಾನೆ? ಪರಮಾತ್ಮ ಅಂದ್ರೆ, ಪರಬ್ರಹ್ಮ ಅಂದ್ರೆ ಪರಿಪೂರ್ಣವಾದವನು, ವ್ಯಾಪಕವಾದವನು. ಅವನಿಗೆ ಹೋಗೋದಿಲ್ಲ ಬರೋದಿಲ್ಲ, ಅವನು ಮುಕ್ತಾನೆ ಅವನು. ಇಲ್ಲಿ ಹೋಗೋದು ಬರೋದು ಯಾವುದು ಮಾಡ್ತದಂದ್ರೆ ಜ್ಞಾನೋಪಾಧಿ ವಿನಃ ಅದು ಕೂಟಸ್ಥಂದಲ್ಲ. ಕೂಟಸ್ಥಂದ ಆದಂಗ ತೋರ್ತದ. ತೋರಕ್ಕೆ ಕಾರಣ ಉಪಾಧಿ. ಜ್ಞಾನ ಉಪಾಧಿ. ಅದರಿಂದ ಕೂಟಸ್ಥನಿಗೆ ಸುಖ ದುಃಖಗಳನ್ನು ಅಂಟಿಕೊಳ್ಳದ ಸ್ಥಿತಿಯು ಉಂಟಾಗುವುದಾಗಲಿ, ಉಪಾದಿಯಿಂದ ಇವನಿಗೆ ಅಂಟಿಗಂಡಂಗಾಗ್ಯದ ನೋಡ್ರಿ. ನಾನೇ ಸ್ವರ್ಗಕ್ಕೆ ಹೋಗ್ತೀನಿ, ನಾನೇ ಬ್ರಹ್ಮಲೋಕಕ್ಕೆ ಹೋಗ್ತೀನಿ, ನಾ ಮುಕ್ತನಾಗ್ತೀನಿ. ಇವೆಲ್ಲ ಏನ್ ಆವಂದ್ರೆ ಅವೆಲ್ಲ ಭ್ರಮೆ. ಅವನು ಕೂಡ ಕಾರಣ ಏನಂದ್ರೆ ಚೈತನ್ಯದಲ್ಲಿ ಇಹಪರ ಸಂಬಂಧ ಸುಖ ದುಃಖಗಳನ್ನು ಅಂಟಿಸಿಕೊಳ್ಳಬಾರದೆಂಬುದು ಇರುವುದಿಲ್ಲ. ಸುಖವಾಗಲಿ ದುಃಖವಾಗಲಿ, ಸುಖ ದುಃಖಗಳನ್ನು ಅಂಟಿಸಿಕೊಳ್ಳದಿರುವುದಕ್ಕಾಗಲಿ ಆಯಾ ಮಾಯಾ ಉಪಾಧಿಗಳ ಧರ್ಮವೇ ಹೊರತು ನಿರುಪಾಧಿಕವಾದ ಶುದ್ಧ ಬ್ರಹ್ಮದಲ್ಲಿ ಇವು ಯಾವ ಇರುವುದಿಲ್ಲ. ಉಪಾಧಿ ನೋಡ್ರಿ, ಮಾಯ ಉಪಾದನೆ ಇರ್ಲಿ, ಅವಿದ್ಯಾ ಉಪಾದನೆ ಇರ್ಲಿ, ಜ್ಞಾನದ ಉಪಾಧಿ ಇರ್ಲಿ, ಉಪಾಧಿಗಳಿಗೆ ಅಂಟುವುದು ಬಿಡುವುದಾದ, ಕೂಡದು ಕಡೆಗಾಗದು ಉಪಾಧಿಗಳ ಧರ್ಮವಿನಃ ನಿರುಪಾಧಿಕವಾದ ಶುದ್ಧ ಬ್ರಹ್ಮದಲ್ಲಿ ಯಾವ ಇರುವುದಿಲ್ಲ. ಕಾರಣ ಅವಿದ್ಯೆ ಅಂದ್ರೆ ಅಜ್ಞಾನ, ಮಾಯೆ ಅಂದ್ರೆ ಶುದ್ಧವಾದ ಈಶ್ವರನ ಉಪಾಧಿ, ಅವಿದ್ಯೆ ಅಂದ್ರೆ ಜೀವನ ಉಪಾಧಿ, ಜ್ಞಾನ ಅಂದ್ರೆ ಕೂಟಸ್ಥನ ಈ ಉಪಾಧಿಗಳನ್ನು ತೆಗೆದು ಹಾಕಿದರೆ, ಈ ಉಪಾಧಿಗಳನ್ನ ಬಿಟ್ಟು ನೋಡಿದರೆ ಮೊದಲು ಹೆಂಗಿತ್ರಿ? ನಿರಾಕಾರವಾದ ಬ್ರಹ್ಮ ಒಂದೇ ಉಂಟು ಪೂರ್ವದಲ್ಲಿ. ಪರಿಶುದ್ಧವಾದ ಬ್ರಹ್ಮ ಒಂದೇ ಉಳಿಯುತ್ತದೆ.
ಆ ಉಪಾಧಿಗಳನ್ನ ತೆಗೆದು ಹಾಕುವುದೆಂದರೆ ಹೇಗೆ ತೆಗೆಯೋದು ಅಂದ್ರೆ ಉಪಾಧಿಗಳು ಸುಳ್ಳು ಅಂತ ತಿಳಿಬೇಕಾಗ್ತದೆ. ಮಿಥ್ಯೆ ಎಂದು ಅರಿತರೆ ಸಾಕು, ತೆಗೆದು ಹಾಕ್ಲಿಕ್ಕೆ ಬರಂಗಿಲ್ಲ. ದೇಹವನ್ನ ತೆಗಿಲಿಕ್ ಬರ್ತದೆ, ನಮ್ಮಿದು ಬರೋದಿಲ್ಲ. ಸುಳ್ಳು ಅಂತ ತಿಳ್ಕೊಂಡ್ರೆ ತೆಗೆದಂಗೆ, ಜಗತ್ತು ಸುಳ್ಳು ಅಂತ ತಿಳ್ಕೊಂಡ್ರೆ ಇದು ತೆಗೆದಂಗೆ, ಇದು ತೆಗೆದಾಕಿದಂಗೆ ಅಷ್ಟೇ. ಅಂದ್ರೆ ಸುಳ್ಳು ಅಂತ ಪಕ್ಕ ಆಗ್ಬೇಕು. ಆವಾಗ ಅರಿತರೆ ಸಾಕು. ಅವು ಏನ್ ಮಾಡ್ತಾವಂದ್ರೆ ಅವುಗಳನ್ನ ತೆಗೆದು ಹಾಕಿದಂತಾಗುತ್ತದೆ. ಯಾವ ತೆಗೆದ್ರಿ? ಈಶ್ವರನ ಮಾಯ ಉಪಾಧಿ ತೆಗೆದ್ವಿ, ಜೀವನ ಅವಿದ್ಯಾ ಉಪಾಧಿ ತೆಗೆದ್ವಿ, ನಾವು ಕೂಟಸ್ಥನ ಉಪಾಧಿ ತೆಗೆದ್ವಿ. ಈ ಉಪಾಧಿಗಳನ್ನು ತೆಗೆದು ಹಾಕುವುದರಿಂದ ಶಿವ ಜೀವರಲ್ಲಿ ಏಕತ್ವ ಸಿದ್ಧಿಸುತ್ತದೆ. ಈಗೇನ್ ಬೇರೆ ಆಗಿದ್ರೆ ಉಪಾಧಿಯಿಂದ ಬೇರೆ ಆಗಿಲ್ಲ ಶಿವ ಜೀವ. ಈ ಉಪಾಧಿಗಳನ್ನ ತೆಗೆದು ಬಿಟ್ರೆ ಏಕವಾಗಿ ಕಾಣ್ತೀವಿ. ಹೇಗೆ ಅಂದ್ರೆ ರೈತರ ಹೊಲಗಳಲ್ಲಿ, ಗದ್ದೆ ಮಾಡಿದಂತ ಹೊಲಗಳಲ್ಲಿ ಒಬ್ಬ ರೈತನಿಗೆ ಒಂದು 4-10 ಎಕರೆ ಭೂಮಿಯಲ್ಲಿ ಒಂದು 10 ಮಡಿಗಳನ್ನ ಮಾಡ್ತಾನೆ. ಕವಳೆವನ್ನು ಹಾಕಾಗ ಮಡಿ, ಯಾಕಂದ್ರೆ ನೀರ್ ನಿಲ್ಲಿಸ್ಬೇಕಲ್ಲಿ ಮಡಿಯಲ್ಲಿ. ಸಸ್ಯಗಳಿಗೆ ಪೂರ್ಣವಾಗಿ ನೀರು ದೊರಕಲಿ ಅಂತಕ್ಕಂಥ ಭಾವದಿಂದ ಸ್ವಲ್ಪ ಸ್ವಲ್ಪ ಒಡ್ಡುಗಳನ್ನ ಹಾಕಿ ಮಡಿ ಮಾಡಿರ್ತಾರೆ. ಈಗ ಅದು ಎಷ್ಟು ಎಕರೆ ವಿಸ್ತೀರ್ಣ ರೀ ಅಂದ್ರೆ 10 ಎಕರೆ ವಿಸ್ತೀರ್ಣವಾದ ಭೂಮಿ ಮೊದಲು. ಈಗ 10 ಯಾವಾಗ ಮಡಿಗಳಾಗಿ ತೋರ್ತವಲ್ಲ, ಈ 10 ಒಂದೇ ಹೊಲ 10 ಪ್ರಕಾರವಾಗಿ ತೋರೋದಕ್ಕ ಕಾರಣ ಏನು? ಅದ್ರ ಕೆಲವು ದೊಡ್ಡ ಮಡಿ ಇರ್ತಾವ, ಕೆಲವು ಚಿಕ್ಕ ಮಡಿ ಇರ್ತಾವ. ಅದು ದೊಡ್ಡದು ಇದು ಸಣ್ಣದಾಗಲಿಕ್ಕೆ ಕಾರಣ ಏನು ಅಂದ್ರೆ ಆ ದೊಡ್ಡ ಮಡಿಯಲ್ಲಿ ನೀರ್ ಹೆಚ್ಚಾವ, ಸಣ್ಣ ಮಡಿಯಲ್ಲಿ ನೀರ್ ಕಡಿಮೆ ಅವಲ್ರಿ. ಮತ್ತೆ ಇವು ಸಮವಾಗಿ ನೋಡ್ಲಿಕ್ಕೆ ಬರೋದಿಲ್ಲ, ಹೆಚ್ಚು ಕಡಿಮೆ ತೋರದೆ. ಯಾಕಂದ್ರೆ ಅದು ಹಾಕಿದಂತ ಉಪಾಧಿ ಒಡ್ಡು. ಆ ಒಡ್ಡು ಏನ್ ಮಾಡದ್ರಿ? ಒಂದ್ ದೊಡ್ಡದು ಒಂದ್ ಸಣ್ಣದ ಮಾಡದ್ ನೋಡ್ರಿ. ಆದ್ರೆ ಎಲ್ಲಾ ಮಡಿಯಲ್ಲಿರ್ತಕ್ಕಂಥ ನೀರು ದೊಡ್ಡದನ್ನಲ್ಲ ಸಣ್ಣದನ್ನಲ್ಲ. ನೀರು ದೊಡ್ಡದೇನ್ರಿ ಅದು? ನೀರು ಸಣ್ಣದಲ್ಲ. ಅಲ್ಲಿ ಸಣ್ಣದಾಗಿ ಕಾಣ್ತದೆ, ಚಿಕ್ಕದಾಗಿ ಕಾಣ್ತದ ನೀರು, ಅಲ್ಲಿ ದೊಡ್ಡದಾಗಿ ಕಾಣ್ತದ ನೀರು. ಒಂದೇ ನೀರನ್ನ ದೊಡ್ಡದು ಚಿಕ್ಕದು ಮಾಡೋದು ಯಾವುದಂದ್ರೆ ಉಪಾಧಿ, ನಡು ಹಾಕಿದಂತ ಒಡ್ಡು. ಅದನ್ನ ತೆಗೆದು ಹಾಕ್ಬಿಟ್ರೆ ಏಕತ್ವ ಆಯ್ತಿಲ್ರಿ. ಸಣ್ಣದು ದೊಡ್ಡದು, ದೊಡ್ಡನಾದಂತ ಶಿವ, ಚಿಕ್ಕವನಾದ ಜೀವ ಕೂಡೇ ಬಿಟ್ರ ನೋಡ್ರಲ್ಲಿ. ಅವಾಗ ಬೇರೆ ಬೇರೆ ಇಲ್ಲ. ಎಲ್ಲಿವರೆಗೂ ಒಡ್ಡು ಇರ್ತದ, ಉಪಾಧಿ ಇರ್ತದ, ಅಲ್ಲಿವರೆಗೂ ಬೇರೆ ಬೇರೆ ಕಾಣ್ತದ. ಇದು ಚಿಕ್ಕ ಮಡಿ, ಅದು ದೊಡ್ಡ ಮಡಿ, ಚಿಕ್ಕ ಮಡಿ, ಅದು ದೊಡ್ಡ ಮಡಿ. ಆದರೆ ಉಪಾಧಿಯಿಂದ ದೊಡ್ಡದು ಚಿಕ್ಕದು ತೋರುತ್ತದೆ. ಉಪಾಧಿ ನಾಶ ಮಾಡಿದ್ಮೇಲೆ ಪೂರ್ವದಂತೆ ವಿಶಾಲವಾದ ಭೂಮಿನೇ ಕಾಣ್ತದ ನೋಡ್ರಿ. ಯಾಕೆ ಹಿಂಗಾಗಿದ್ರಿ? ಉಪಾಧಿಯಿಂದ. ಆ ಕಾರಣದಿಂದ ಉಪಾಧಿಯನ್ನ ನಷ್ಟವನ್ನ ಮಾಡಬೇಕು ಅಂದ್ರೂ ಬಿಡಬೇಕಂತ. ಬಿಡಬೇಕಂದ್ರೆ ಏನ್ರಿ? ಹಾಕ್ಬೇಕಂತಲ್ಲ, ಅಜ್ಞಾನ ವಿಚಾರದಿಂದ ಉಪಾಧಿಗಳು ಮಿಥ್ಯ,
ಯಾಕೆ ತೆಗಿಬೇಕಂದ್ರೆ ಉಪಾಧಿ ಸತ್ಯ ಅಲ್ಲ. ಉಪಾಧಿಗಳು ಒಮ್ಮೆ ತೋರ್ತಾವ, ಒಮ್ಮೆ ನಾಶ ಆಗ್ತಾವ. ಈ ಎಲ್ಲಾ ಉಪಾಧಿಗಳು ಎಲ್ಲಿ ತೋರ್ತಾವಂದ್ರೆ ಆತ್ಮನ ಆಶ್ರಯದಲ್ಲೇ ತೋರ್ತಾವ. ನಮ್ಮ ನಮ್ಮ ಆತ್ಮನ ಆಶ್ರಯದಲ್ಲೇ ಇದು ಪಂಚಮಹಾಭೂತ ದೇಹ ಅದ್ ನೋಡ್ರಿ. ಆದರೆ ನಮ್ಮ ಆಶ್ರಯವನ್ನ ಪಡೆದುಕೊಂಡು ನಮ್ಮನ್ನೇ ಮುಚ್ಚಿಬಿಟ್ಟದ. ನಮ್ಮನ್ನೇ ಮುಚ್ಚಿ ನಮಗೆ ದುಃಖ ಕೊಡಕತ್ತಿದ್ರೆ ದೇಹ. ಕಾರಣ ಏನು? ಅವಿದ್ಯಾ ಉಪಾಧಿ. ಇದಕ್ಕೆ ಅವಿದ್ಯಾ ಉಪಾಧಿ ಅಂದ್ರು. ಇದು ಅವಿದ್ಯಾ ಉಪಾಧಿ ಆದ್ರೂ ಸುಳ್ಳೆ, ಮಾಯ ಉಪಾಧಿ ಆದ್ರೂ ಕೂಡ ಸುಳ್ಳೆ, ಜ್ಞಾನ ಉಪಾಧಿ ಆದ್ರೂ ಕೂಡ ಸುಳ್ಳೆ. ಕೂಟಸ್ಥ ಜೀವಾತ್ಮ ಪರಮಾತ್ಮ ಆತ್ಮನ ಸ್ವರೂಪವೇ ವಿನಃ ಬೇರೆ ಬೇರೆ ಅಲ್ಲ. ಈ ರೀತಿ ಶಿವಜೀವರ ಏಕತ್ವವನ್ನು ಮಾಡಬೇಕು ವಿನಃ ದೇಹ ದೃಷ್ಟಿಯಿಂದ ಉಪಾಧಿಯನ್ನ ಕೂಡಿಸಲಿಕ್ಕೆ ಹೋದ್ರೆ ಕೂಡಂಗಿಲ್ಲ, ಏಕತ್ವ ಆಗೋದಿಲ್ಲ. ಯಾಕಂದ್ರೆ ಸ್ವಜಾತಿಯ ಧರ್ಮ ಇಲ್ಲಲ್ರಿ ಉಪಾಧಿಯಲ್ಲಿ. ಸ್ವಜಾತಿಯ ಧರ್ಮ ಒಂದರಲ್ಲಿ ಒಂದು ಕೂಡ್ತಾವ. ಈ ಉಪಾಧಿಗಳಲ್ಲಿ ವಿಜಾತಿಯ ಧರ್ಮ ಅದ. ಪರಮಾತ್ಮನಿಗೆ ಉಪಾಧಿ ಆದಂತ ಮಾಯೆ ಆನಂದವನ್ನು ಉಂಟು ಮಾಡುವ ಧರ್ಮ ಅದ. ಜೀವಾತ್ಮನಿಗೆ ಉಪಾಧಿ ಆದಂತ ಅವಿದ್ಯೆ ದುಃಖ ಕೊಡೋ ಧರ್ಮ ಇದ್ರಲ್ಲ ನೋಡ್ರಿ. ಮತ್ತೆ ಕೂಟಸ್ಥನ ಧರ್ಮ ಏನ ಚೈತನ್ಯ ಅದ ಎಲ್ಲರ ಜೀವಿಗಳಲ್ಲಿ. ಅದು ಎರಡನ್ನ ಅಂಟಿಲಾರ್ದಂಗೆ ಇರ್ತಕ್ಕಂಥದ್ದು. ಅವನ ಜ್ಞಾನ ಅದ ಜ್ಞಾನ ಎರಡು ಅಂಟಿಲಾರ್ದಂಗೆ ಇರೋದು. ಅದಕ್ಕೆ ಇಲ್ಲಿ ಏನ್ ಮಾಡದ್ರಿ, ಮಾಯಾ ಉಪಾಧಿ ಮತ್ತು ಜೀವನ ಉಪಾಧಿಯನ್ನು ಬಿಡೋದು. ಅದು ಬಿಟ್ಟ ತಕ್ಷಣ ತಿಳಿದ್ಬಿಟ್ರೆ ಸಾಕು, ಬಿಟ್ಟಂಗ ಅದು. ಅವಾಗ ಏನಾಗ್ತದ, ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅವನಿಗೆ ದುಃಖ ಇಲ್ಲ, ನನಗೂ ದುಃಖ ಇಲ್ಲ. ಅವನಿಗೆ ಹುಟ್ಟಿಲ್ಲ, ನನಗೂ ಹುಟ್ಟಿಲ್ಲ. ಅದಕ್ಕೆ ನಾನು ಎಂದೆಂದೂ ಸಾಯುವನಲ್ಲ, ಮೃತ್ಯುಂಜಯ ಅನ್ನುವಂತ ಜ್ಞಾನ ಆದಾಗ ಇವನು ಕೂಡ ಪರಬ್ರಹ್ಮನ ಜ್ಞಾನ ಆಗುತ್ತೆ. ಈ ರೀತಿ ಶಾಸ್ತ್ರಗಳಿಂದ ನಾವು ತಿಳ್ಕೊಂಡು ಹೋಗಿ ಮೋಕ್ಷದ ಮಾರ್ಗದಿಂದ ಐಕ್ಯತ್ವವನ್ನು ಪಡಿಬೇಕಾಗ್ತದೆ. ಉಪಾಧಿಗಳಿಂದ ಏಕ ಮಾಡಕ್ ಹೋದ್ರೆ ಆಗೋದಿಲ್ಲ. ಯಾಕಂದ್ರೆ ಮಾಯ ಉಪಾಧಿ, ಪರಮಾತ್ಮ ಈಶ್ವರ ಅಂದ್ರೆ ಅವನ ಸರ್ವಜ್ಞಾನ. ಜೀವನ ಉಪಾಧಿ ಅಲ್ಪಜ್ಞಾನ. ಸರ್ವಜ್ಞಗೆ ಅಲ್ಪಜ್ಞನಿಗೆ ಗೆಳೆತನ ಆಗೋದಿಲ್ಲ, ಕೂಡೋದಿಲ್ಲ ಅವ್ರು. ಅಂದಾಗ ಉಪಾಧಿಗಳನ್ನ ಬಿಟ್ಟು ನೋಡಿದಾಗ ಆ ಉಪಾಧಿಯಲ್ಲಿ ಇರ್ತಕ್ಕಂಥವನು ಅದೇ ಚೈತನ್ಯ ಅದ, ಈ ಉಪಾಧಿಯಲ್ಲಿ ಇರ್ತಕ್ಕಂಥ ಅದೇ ಚೈತನ್ಯ ಅಂತ. ಈ ರೀತಿಯಾಗಿ ನಾವು ಐಕ್ಯತೆಯನ್ನು ಪಡಿಬೇಕು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಇಲ್ಲಿಗೆ ಸಮಯ ಐತೇನ್ರಿ? ಮತ್ತೆ ಆಯ್ತು, 11 ಎಷ್ಟು ಬಂತ್ರಿ? 11:20 ಆಯ್ತಲ್ಲ. ಸಾರಿ, ಮತ್ತೆ ನಾಳೆ ಮುಂದಿನ ಸೂತ್ರ ವಿಚಾರ ಮಾಡನ್ರಿ. ಇದು ಹೇಗೆ ಅನಿಸ್ತದೆ ಜ್ಞಾನ ಸೂತ್ರಕರ ಡಾಕ್ಟ್ರೆ? ಅದೇ ಒಮ್ಮೆ ಕೇಳಿದ್ರೆ ಎಲ್ಲಾ ಶಾಸ್ತ್ರಗಳ ಸಂಶಯಗಳಂತ ಧೂಳಿಪಟ ಮಾಡಿಬಿಟ್ರಲ್ಲಿ, ಏನು ಉಳಿಯೋದು ಇಲ್ಲ. ಆಯ್ತು, ಕೇಳ್ರಿ, ಬಹಳ ಚಂದ ಅದ. ಸರಿ ಸರಿ, ನಮಸ್ಕಾರ. ನಮಸ್ಕಾರ.